ಶಾಂತಿ ಕುಟೀರ ಬಿಜಾಪುರ ನಗರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಈ ಕುಟೀರದ ಧೀಶಕ್ತಿ ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್. ಒಂದು ಸಣ್ಣ ಗುಡಿಸಲಲ್ಲಿ ಆರಂಭವಾದ ಶಾಂತಿ ಕುಟೀರ ಇಂದು 125 ಕೋಣೆಗಳ ಆಧ್ಯಾತ್ಮದ ಅರಮನೆಯೇ ಆಗಿದೆ. ಇದಕ್ಕೆಲ್ಲ ಮೂಲಕಾರಕರು ಗಣಪತಿರಾವ್. ಶಿವರಾಮ ಪಂತ ಕನ್ನೂರ ಮತ್ತು ಸರಸ್ವತಿ ದಂಪತಿಯ 9 ಜನ ಮಕ್ಕಳ ಪೈಕಿ 3ನೇಯವರು ಗಣಪತಿರಾವ್. ಗಣೇಶ ಚತುರ್ಥಿ ದಿನ ಜನಿಸಿದ್ದರಿಂದ ಇವರಿಗೆ ಗಣಪತಿರಾವ್ ಎಂದು ನಾಮಕರಣ ಮಾಡಲಾಯಿತು. ಇವರು ಬಾಲ್ಯದಿಂದಲೂ ಕಠಿಣ ಬ್ರಹ್ಮಚರ್ಯ ಪಾಲಿಸುತ್ತಿದ್ದರು. 1952ರಿಂದ ಇಂಚಗೇರಿ ಮಠದಲ್ಲಿ ಮೊದಲಿಗೆ ಆಧ್ಯಾತ್ಮ ಸೇವೆ ಸಲ್ಲಿಸಿದ ಗಣಪತಿರಾವ್ ನಂತರ ಸ್ವಗ್ರಾಮ ಕನ್ನೂರಿಗೆ ಬಂದು ಪುಟ್ಟ ಗುಡಿಸಲಲ್ಲಿ ಆರಂಭಿಸಿದ್ದು ಇದೇ ಶಾಂತಿ ಕುಟೀರವನ್ನ. ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ದ ಇವರಿಗೆ ಸರ್ಕಾರಿ ನೌಕರಿ ಮಾಡಲು ಹಲವಾರು ಆಹ್ವಾನಗಳು ಬಂದಿದ್ದವು. ಅವೆಲ್ಲವನ್ನೂ ನಯವಾಗಿ ತಿರಸ್ಕರಿಸಿ ಅಂತಿಮವಾಗಿ ಹರಿಕಥೆಯಂತಹ ಕಾಯಕ ಆರಿಸಿಕೊಂಡ್ರು. ಬಹಳ ಶಾಂತ ಸ್ವಭಾವದವರು, ವಿಚಾರಶೀಲರು ಇದ್ರು. ಮತ್ತು ತಮ್ಮ ಊರಿಗೆ ಗೆಳೆಯರ ಜೋಡಿ, ಮನೆಯ ಮಂದಿ ಜೋಡಿ ಬಹಳ ಪ್ರೇಮದಿಂದ ಎಲ್ಲರಿಗೂ ಪ್ರೇಮದಿಂದ ಇದ್ದುಕೊಂಡು ಎಲ್ಲರ ಜೋಡಿ ಆತ್ಮೀಯತೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಅವರು ಮೈಗೂಡಿಸಂಗೆ ಅವರು. ನೌಕರಿಗೆ ಸೇರಿಕೊಂಡರೆ ಮದುವೆಯಾಗಿ ಸಂಸಾರಸ್ಥನಾಗಬೇಕೆಂದು ಯೋಚಿಸಿ ಅನುಭವಕ್ಕೆ ಆದ್ಯತೆ ನೀಡಿದ್ದರು. ಜಾತಿ ಭೇದ ಹೋಗಲಾಡಿಸಲು ಶ್ರಮಿಸಿದ್ದರು. ತಮ್ಮ 84ನೇ ವಯಸ್ಸಿನಲ್ಲಿ ಗ್ರಾಮ ಸುಧಾರಣೆಗಾಗಿ ಭಾರತೀಯ ಸ್ವರಾಜ್ಯ ಸಂಸ್ಥೆ ಆರಂಭಿಸಿದ್ದರು. ಶಾಲೆಯ ಅಭ್ಯಾಸದ ಜೊತೆಯಲ್ಲಿ ಇದನ್ನು ಕೂಡ ಬಹಳ ಮನಸ್ಸು ಕೊಟ್ಟು ಸಾಧನೆ ಮಾಡಿ ಕಾಲೇಜು ಮುಗಿದೊಳಗೆ, ಕಾಲೇಜಿನ ಶಿಕ್ಷಣ ಮುಗಿದೊಳಗನೆ ಅವರು ಪರಿಪೂರ್ಣತೆಯನ್ನು ಪಡೆದರು. ಅದಕ್ಕಾಗಿ ಅವರು ಗುರುಗಳು ಸಿದ್ದರಾಮೇಶ್ವರ ಮಹಾರಾಜರು ಇವರಿಗೆ ಬಹಳ ಪ್ರೀತಿ ಮಾಡ್ತಿದ್ರು. ನನ್ನ ಹೇಳಿಕೆ ಪ್ರಕಾರ ಸಾಧನೆ ಮಾಡ್ಯಾನ ಅಂದೊಳಗೆ ಇವ ನಾನು ಮುಂದೆ ನನ್ನ ಸಂಪ್ರದಾಯ ಬೆಳೆಸುವಂಥ ಸ್ಥಿತಿ ನನ್ನ ಈ ಶಿಷ್ಯನಿಗೆ ಅದ. ಪ್ರತಿ ತಿಂಗಳು ಗ್ರಾಮೀಣ ಭಾಗದವರಿಗಾಗಿ ಇಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ, ಬೇಸಿಗೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ತರಬೇತಿ ಶಿಬಿರ ನಡೆಸುವ ಮೂಲಕ ಗ್ರಾಮೀಣ ಜನತೆಯ ಬದುಕನ್ನು ಹಸನಾಗಿಸುತ್ತಿದೆ ಕುಟೀರ. ಇಲ್ಲಿ ಒಂದು 1961 ಇಸ್ವಿಯೊಳಗೆ ಈ ಆಶ್ರಮ ಕಟ್ಟಲಿಕ್ಕೆ 59 ಶುರುವಾದ 61ಕ್ಕೆ ಮುಗೀತದು. ಇಲ್ಲಿ ಒಳಗಿನ ಭಾಗ ಹಿಂದಗಡೆ ಏನಂತಂದ್ರೆ ಇದನ್ನು ಶಿಷ್ಯರು ಕೂಡ್ಕೊಂಡು ಎಲ್ಲರೂ ಇದನ್ನು ಈ ರೂಮ್ಸು ಗಿಮ್ಸ್ ಎಲ್ಲ ಕಟ್ಟಿಸ್ತು. ಮತ್ತು ಈಚೆ ಕಡೆ ಜಮೀನು ತೊಗೊಂಡು ಹೊತ್ತು ಇಲ್ಲಿ ಶ್ರೀಹರ ಕುಲಕರ್ಣಿ ಅಂತಿದ್ದಾರೆ, ಅವ್ರ ಹೆಸರಲ್ಲಿ ಆ ಜಮೀನು ಇದು ತೊಗೊಂಡಾಯಿತು. ಇವರ ಸೇವೆಯನ್ನ ಪರಿಗಣಿಸಿ ಸರ್ಕಾರಗಳು ಅನುದಾನ ನೀಡಲು ಮುಂದೆ ಬಂದಿದ್ದವು. ಅದೆಲ್ಲವನ್ನೂ ಗಣಪತಿರಾವ್ ನಯವಾಗಿ ತಿರಸ್ಕರಿಸಿದ್ದರು. ಭಕ್ತರು ನೀಡುವ ಕಾಣಿಕೆಯೇ ಇಲ್ಲಿನ ಖರ್ಚಿನ ಆದಾಯದ ಮೂಲವಾಯಿತು. ಕನ್ನೂರ ಕುಟುಂಬದವರು 4 ಎಕರೆ ಜಮೀನನ್ನ ಈ ಶಾಂತಿ ಕುಟೀರಕ್ಕಾಗಿ ಬಿಟ್ಟುಕೊಟ್ಟಿದ್ದರು. ವಾಜಪೇಯಿ ಅವರದು ಮಂತ್ರಿಮಂಡಲ ಇದ್ದಾಗ ಯಾರು ಶಿಕ್ಷಣದ ಉತ್ತೇಜನಕ್ಕಾಗಿ ಯಾರು ಸಾಲಗಳಂತ ತೆಗೆದುಕೊಡ್ತಾರ ಅವ್ರಿಗೆ ಏನಪ್ಪ ಅಂತಂದ್ರೆ ನಾವು ಅನುಕೂಲ ಮಾಡ್ತೀವಿ ಅಂತ ಅವರು ಡಿಕ್ಲೇರ್ ಮಾಡಿದರು. ಆ ಪ್ರಕಾರ ನಮ್ಮ ಗುರುಗಳು 11 ಶಾಲೆಗಳನ್ನು, ಸುತ್ತಮುತ್ತಲು 11 ಶಾಲೆಗಳನ್ನು ದತ್ತತೆಗೊಂಡು 6ನೇ ಕ್ಲಾಸಿಂದ ಹಿಡಿದು SSLCವರೆಗೂ ಇಲ್ಲಿ ಶಿಬಿರವನ್ನು ಮಾಡಿ ಆ ಶಿಬಿರಕ್ಕೆ ಬೆಂಗಳೂರು, ಮೈಸೂರು ತಜ್ಞ ಶಿಕ್ಷಕರನ್ನು ಮತ್ತು ಸೊಂಡೂರಿನಿಂದ
ತಜ್ಞ ಶಿಕ್ಷಕರನ್ನು ಕರೆಸಿ ಅವರಿಗೆ ಅದು ಮುಂದೆ ಅಧ್ಯಾತ್ಮದಿಂದ ಒಳ್ಳೆಯ ನಾಗರಿಕರಾಗ್ತಾರೆ, ಸತ್ಗುಣಿಗಳಾಗಿ ಮುಂದೆ ಯಾವುದು ಸಾಧಿಸಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಒಳ್ಳೆ ಗುರಿ ಇಟ್ಟುಕೊಂಡು ಸಾಧಿಸ್ತಾರೆ ಅಂತ ತಿಳ್ಕೊಂಡು ಹೇಳಿ ಅವರ ಸಲುವಾಗಿ ಈ ಶಿಬಿರವನ್ನು ನಡೆಸಿದರು. ಎರಡು 2004 ಸೆಪ್ಟೆಂಬರ್ 20ರಂದು ಗಣಪತಿರಾವ್ ಇಹಲೋಕ ತ್ಯಜಿಸಿದರು. ಕುಟೀರದ ಆವರಣದಲ್ಲಿ ಸಮಾಧಿ ಮಾಡಲಾಯಿತು. ನಿಧನಾನಂತರ ಇಲ್ಲಿ ನಡೆದ ಮತ್ತೊಂದು ಜನಪರ ಕಾರ್ಯ ಗೋಶಾಲೆಯ ನಿರ್ಮಾಣ. ಗಣಪತಿರಾವ್ ಅಗಲಿ ದಶಕವಾಗಿದೆ. ಇಂದಿಗೂ ಇಲ್ಲಿನ ಜ್ಞಾನ ಪ್ರಸಾರದ ಪ್ರಕ್ರಿಯೆಗೆ ತೊಡಕಾಗಿಲ್ಲ. ಈ ಅಂಶವನ್ನು ಪರಿಗಣಿಸಿಯೇ ರಾಜ್ಯ ಸರ್ಕಾರ 2014ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವ ಮೂಲಕ ನೆಲದ ಸಿರಿಯನ್ನ ಹೆಚ್ಚಿಸಿದೆ.